ಉಚಿತ ಸಾಮೂಹಿಕ ವಿವಾಹ ಜೋಗತಿ ಜಮುನಮ್ಮ ಹೇಳಿಕೆ. ಸಿಂಧನೂರು ಕ್ಯಾಂಪ್ನ ಶ್ರೀ ದುರ್ಗಾದೇವಿ ದೇವಸ್ಥಾನದಲ್ಲಿ 5ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹವನ್ನು ನಡೆಸುತ್ತಾ ಬರಲಾಗಿದೆ ಎಂದು ಸಿಂಧನೂರಿನ ಜೋಗತಿ ಜಮುನಮ್ಮ ಹೇಳಿದರು. ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ತಾವು ಮಾಡಿದ ಸಂಕಲ್ಪದಂತೆ ಕಳೆದ 5 ವರ್ಷದಿಂದ ಸ್ವಂತ ವೆಚ್ಚದಿಂದ ಸಾಮೂಹಿಕ ವಿವಾಹಗಳನ್ನು ನಡೆಸುತ್ತಾ ಬರಲಾಗಿದ್ದು, ಇದೊಂದು ಅತ್ಯುತ್ತಮ ಧರ್ಮ ಕಾರ್ಯವಾಗಿದೆ. ಇಂತಹ ಮನೋಭಾವನೆಗಳನ್ನು ಸಮಾಜದಲ್ಲಿನ ಗಣ್ಯ ವ್ಯಕ್ತಿಗಳು ಬೆಳೆಸಿಕೊಳ್ಳುವುದರ ಮೂಲಕ ಆರ್ಥಿಕವಾಗಿ ಹಿಂದುಳಿದ ಹಾಗೂ ಬಡ ಮಧ್ಯಮದ ಕುಟುಂಬದವರ ಹೊರೆ ತಪ್ಪಿಸಲು ಪ್ರೇರಕ ಶಕ್ತಿ ಆಗಲಿದೆ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ ಅವರು, ಶ್ರೀ ದುರ್ಗಾದೇವಿಯ ಆಶೀರ್ವಾದದಿಂದ ಈ ಹಿಂದಿನ 4 ದಂಪತಿಗಳು ಸುಖ, ಶಾಂತಿ, ಸಮೃದ್ಧಿ, ಸಹಬಾಳ್ವೆಯಿಂದ ಜೀವನ ನಡೆಸುತ್ತಿದ್ದಾರೆ ಎಂದು ತಿಳಿಸಿದರು. ನಮಸ್ಕಾರ, ನಾನು ಜಮುನಾ ಅಂತ. ಈಗ 5ನೇ ವರ್ಷ ಇದು ಮದುವೆ ಮಾಡ್ತಾ ಇರೋದು. ಹೋದ ವರ್ಷ 2, 3ನೇ ವರ್ಷ ಇದು 2 ಮಾಡ್ಕೊಂಡು ಬಂದಿದ್ದೆ. ಮೊನ್ನೆ ವರ್ಷ 4, ಈ ವರ್ಷ 5 ಜೋಡಿಗೆ ಮಾಡ್ಕೊಂಡ್ಬಂದಿದ್ದೆ. ಯಾರು ರಾಜಕಾರಣಿಯಿಂದ ಆಯಿತು, ಗಣ್ಯ ವ್ಯಕ್ತಿಗಳು ಆಯಿತು, ಯಾರ್ದು ಫಂಡ್ ಇಲ್ಲ. ನಾನೇ ಸ್ವತಃ ಭಿಕ್ಷೆ ಬೇಡ ದುಡ್ಡಲ್ಲಿ 5 ವರ್ಷದಿಂದ ಬಡತನ ಇದ್ದವ್ರಿಗೆ ಗುರುತಿಸಿ ಕರ್ಕೊಂಬಂದು ತಾಳಿ, ಬಟ್ಟೆ, ಕಾಲುಂಗ್ರ, ತಾಳೆ ಆಗಿರ್ಬೋದು, ಊಟದ ವ್ಯವಸ್ಥೆ ಕೂಡ ಆಗಿರ್ಬೋದು, ಎಲ್ಲ ಸ್ವತಃ ಭಿಕ್ಷೆ ಬೇಡ ದುಡ್ಡಲ್ಲೇ ನಾನು ಈಗ 5ನೇ ವರ್ಷ ಆಯಿತು ಇದು ಮದುವೆ ಮಾಡ್ತಾ ಇರೋದು. ಆಗಲೇ ಗುಡಿ ಸುತ್ತ ಅವರು ಕೂಡ ನನಗೆ ಭಾಳ ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ. ಮುಂದಿನ ದಿನ ಆದರೆ ಹೆಚ್ಚಿನ ರೀತಿಯಾಗಿ ಮಾಡ್ತೀನಿ ಅನ್ನೋ ಭರವಸೆ ಇದ್ದಾರೆ. ಆ ಕಮಿಟಿಯವ್ರಿಗೆ ಆಗಿರ್ಬೋದು, ಊರವ್ರಿಗೆ ಇನ್ಸ್ಟಾಗ್ರಾಮ್ ಮುಖಾಂತರ ಆಗಿರ್ಬೋದು, ನಮ್ಮ ಮೊಮ್ಮಕ್ಕಳಿಗೆ ಆಗಿರ್ಬೋದು, ಬೇರೆ ಬೇರೆ ಊರವ್ರು ಕಲ್ತರು ಕೂಡ ಅವ್ರಿಗೆಲ್ಲ ಹೇಳಿ ಈಗ ಸಾಮೂಹಿಕ ಮದುವೆ ಎಲ್ಲೆಲ್ಲಿ ಮಾಡ್ತಾರೆ ಅದ್ರಂಗೆ ನಾನು ಹೇಳಿದ್ದೆ. ಹಾಗಾಗಿ ಬಡತನದ ಆಗಿರ್ಬೋದು, ಬೇರೆ ಬೇರೆ ಯಾರು ಅವರೆಲ್ಲರನ್ನ ಗುರುತಿಸಿ ಇದು ಮಾಡಿ ನಾವಂತೂ ಮದುವೆ ಆಗೋಕ್ಕಾಗಲ್ಲ. ಆಗ ಈ ಸಂದರ್ಭದಲ್ಲಿ ರೇಷ್ಮಾ ಜೋಗತಿ ಮಾತನಾಡಿ, ಜಮುನಮ್ಮ ಜೋಗತಿ ಅಮ್ಮನವರು ತಾವು ದುಡಿದ ಹಣವನ್ನು ಸಮಾಜಮುಖಿ ಕಾರ್ಯಕ್ರಮಕ್ಕೆ ಬಳಕೆ ಮಾಡುವುದರ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ. ಸಮಾಜದಲ್ಲಿನ ಯಾವುದೇ ಒಬ್ಬ ವ್ಯಕ್ತಿಯಿಂದ ಹಣಕಾಸಿನ ನೆರವು ಪಡೆದುಕೊಳ್ಳದೆ ಉಚಿತ ಸಾಮೂಹಿಕ ವಿವಾಹ, ಸರ್ಕಾರಿ ಶಾಲೆಯ ಬಡ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳ ವಿತರಣೆ, ವಯೋವೃದ್ಧರಿಗೆ ಬೆಳಕು ನೀಡುವ ಕಾರ್ಯದಲ್ಲಿ ತೊಡಗಿದ್ದು, ಅಮ್ಮನವರ ಆದರ್ಶ ನಿಸ್ವಾರ್ಥ ಸೇವಾ ಮನೋಭಾವನೆ ಜೀವನದಲ್ಲಿ ಪ್ರತಿಯೊಬ್ಬರೂ ಅಳವಡಿಸಿಕೊಂಡಾಗ ಮಾತ್ರ ಸುಖಿ ಸಮಾಜ ನಿರ್ಮಾಣವಾಗಲಿದೆ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದರು. ಈ ಸಂದರ್ಭದಲ್ಲಿ ಜೋಗತಿಯರಾದ ಅನಿತಾ, ರಮ್ಯಾ ಸೇರಿದಂತೆ ಊರಿನ ಪ್ರಮುಖರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇದಕ್ಕೂ ಪೂರ್ವದಲ್ಲಿ ಶ್ರೀ ದುರ್ಗಾದೇವಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಸಮಸ್ತ ನಾಡಿನ ಜನತೆಗೆ ನಮಸ್ಕಾರ. ನಾನು ರೇಷ್ಮಾ ಜೋಗತಿ. ವಿಷಯ ಏನಪ್ಪ ಅಂದರೆ, ಪ್ರತಿ ವರ್ಷದಂತೆ 5 ವರ್ಷ ಆಯಿತು ಬಡ ಜೋಡಿಗಳನ್ನು ಮದುವೆ ಮಾಡಿ ಕೊಡ್ತಾ ಇದ್ದಾರೆ ನಮ್ಮಮ್ಮ ಜಮುನಮ್ಮ ಜೋಗತಿ. ವಿಷಯ ಏನಪ್ಪ ಅಂದರೆ, ತಾವೇ ಸ್ವತಃ ದುಡಿದು ಭಿಕ್ಷಾಟನೆ ಮಾಡಿ ದುಡ್ಡಲ್ಲಿ 4ನೇ ಬಡವರಿಗೆ ಸಹಾಯ ಮಾಡೋದಾಗಿರ್ಬೋದು, ಮತ್ತು 25 ಪೈಸಾ ತಮ್ಮ ಜೀವನಕ್ಕೆ ಇಟ್ಕೊಂಡು 4ನೇದರಲ್ಲಿ ಬಡವ್ರ ಸಹಾಯ ಮಾಡಿ ತಮ್ಮ ಕೈಯಿಂದ ಆದಷ್ಟು ಸಾಧ್ಯದಿಂದ ಮದುವೆ ಮಾಡ್ತಾಯಿದ್ದಾರೆ. ಅದು ಏನಂದರೆ, ಮತ್ತೆ ನಾವು ಅವ್ರ ಹತ್ರ ಹೋಗಿ ನಾವು ದುಡ್ಡು ಕೇಳೋದು, ಇವ್ರ ಹತ್ರ ಹೋಗಿ ದುಡ್ಡು ಕೇಳೋದು, ದೊಡ್ಡ ವ್ಯಕ್ತಿ ಹತ್ರ, ಗಣ್ಯ ವ್ಯಕ್ತಿಗಳ ಹತ್ರ ಅವ್ರೇನು ದುಡ್ಡು ತೊಗೊಂಡು ಏನು ಮದುವೆ ಮಾಡ್ತಾ ಇಲ್ಲ. ಇವ್ರು ಸ್ವತಃ ಇವ್ರ ದುಡ್ಡಲ್ಲೇ ಇವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು. ಮತ್ತು ಇದು ಮದುವೆ ಅಂತ ಒಂದೇ ಅಲ್ಲ, ಅನಾಥಾಶ್ರಮಗಳಿಗೆಲ್ಲ ಸಹಾಯ ಮಾಡ್ತಾರೆ. ಯಾರಿಗೆ ಅನಾಥಾಶ್ರಮಗಳಿಗೆಲ್ಲ ಸಹಾಯ ಮಾಡ್ತಾರೆ. ಅದೇ ಆಗಿರ್ಬೋದು, ಮತ್ತೇನು ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು, ಪುಸ್ತಕ ಹಾಗೂ ಪೆನ್ ವಿತರಣೆ ಮಾಡ್ತಾರೆ. ಮತ್ತು ನೆಕ್ಸ್ಟ್ ಏನಪ್ಪ ಅಂದರೆ, ಅಂಗನವಾಡಿ ಸ್ಕೂಲಲ್ಲಿ ಯಾರಾದರೂ ಬಂದು ಅಮ್ಮ ನಮ್ಮ ಸ್ಕೂಲಲ್ಲಿ ಇದು ಕಮ್ಮಿ ಬಿದ್ದಿದೆ ಅಂತ ಕೇಳಿದರೆ, ಯಾರಾದರೂ ನನ್ನ ಕೈಲಿ ಆಗಿರೋದಷ್ಟು ನಾನು ಸಹಾಯ ಮಾಡ್ತೀನಿ ಅಂತ ತಗೋರಿ. ಮತ್ತು ಅದೇನಪ್ಪ ಅಂದರೆ, ನಿನ್ನೆ ನಡೆದ ಘಟನೆ ಹೇಳ್ತೀನಿ. ಒಂದು ಮಧ್ಯಾಹ್ನದಿಂದ ಒಬ್ಬರು ಅಜ್ಜ ಮನೇಲಿ ಕುಂತಿದ್ರು. ಒಂದು ಮಧ್ಯಾಹ್ನದಿಂದ ಸಾಯಂಕಾಲವರೆಗೆ ಕುಂತ್ರೆ ನಿಮ್ದು ಯಾವ ಊರಂತ ಹೋಗಿ ಅಮ್ಮ ವಿಚಾರಣೆ ಮಾಡಿ, ಅಮ್ಮನ ಕೈಲಿ ಏನಾಗುತ್ತೆ ಪುನೀತ್ ಪುಣ್ಯಾಶ್ರಮದವ್ರಿಗೆ ಫೋನ್ ಮಾಡಿ ಅವ್ರನ್ನ ಕರೆಸಿ ಆ ವೃದ್ಧರಿಗೆ ಅವ್ರ ಕೈಯಿಂದ ಕಳಿಸಿದ್ದಾರೆ. ಅವರಿಗೆ ನಾ ಇದು ಕೇಳ್ತೀನಿ, ನಾ ಸಮಸ್ತ ನಾಡಿನ ಜನತೆಗೆ ಬೇಡ್ಕೊಳ್ಳೋದು ಒಂದೇ, 5 ಬಳ ಸಮಾನಾಗಿರಲ್ಲ. ನೀವೆಲ್ಲರೂ ಒಂದೇ ರೀತಿ ನೋಡಬೇಡ್ರಿ. ಯಾಕಂದರೆ ನಮಗೂ ಸಮಾನತೆ ಹಕ್ಕಿದೆ. ನಾವು ಬದುಕೋಕೆ ನಮಗೂ ಒಂದು ಜೀವನ ಅನ್ನೋದಿದೆ. ನಾವು ಬದುಕಬೇಕು ಭೂಮಿ ಮೇಲೆ ಅಂತೇಳಿ ನಮಗೂ ಭಿಕ್ಷಾಟನೆ ಮಾಡ್ಬೇಕನ್ನೋದೇನಿಲ್ಲ. ನಮ್ಗೆ ಯಾವುದಾದ್ರು ಒಂದು ಕೆಲಸ ಕೊಟ್ಟರೆ ನಾವು ಇದೆಲ್ಲ ಮಾಡ್ತೀವಿ ಅನ್ನೋದು ನಮಗೊಂದು ತೋರಿಸ್ಕೊಡ್ತೀವಿ. ನಮ್ಮ ಅಮ್ಮಗೆ ಇದೇ ನಾವು ಹೇಳೋದು, ಸಮಸ್ತ ನಾಡಿನ ಜನತೆ ನಮಗೊಂದು ಗೌರವ ಕೊಡಿ. ನೀವು ಭಿಕ್ಷಾ ಕೊಡಲಿದ್ರು ಪರವಾಗಿಲ್ಲ,
ಎಲ್ಲ ಮಂಗಳ ಮುಖ್ಯರಿಗೂ ಗೌರವ ಸಿಗಬೇಕು. ಫಸ್ಟು ಮೊದಲನೇ ಬಾರಿಗೆ ನಾನೆಲ್ಲ ದೊಡ್ಡವರಿಗೆ ಕೇಳ್ಕೊಳ್ಳೋದೊಂದೇ, ನಮಗೇನೇನು ಸವಲತ್ತಿದೆ, ನಮಗೇನೇನು ಸೌಲಭ್ಯ ಇದೆ ಅದೆಲ್ಲ ಒದಗಿಸ್ಕೊಡ್ರಿ. ನಮ್ಮಮ್ಮ ಇನ್ನೂ ಬರೋ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಾಗಿ ದುರ್ಗಮ್ಮ ಆಗಿರ್ಬೋದು, ಆ ಕಮಿಟಿಯವರೆಲ್ಲ ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಇದಕ್ಕಿಂತ ಹೆಚ್ಚಾಗಿ ಮುಂದೆ ಬರೋ ದಿನಗಳಲ್ಲಿ ಏನಾದರೂ ಅವ್ರ ಕೈಲಿ ಆದರೆ ಇದಕ್ಕಿಂತ ಹೆಚ್ಚು ಮಾಡ್ತೀವಿ. ಎಲ್ಲರಿಗೂ ಏನು ಹೇಳ್ತೀನಿ ಅಂದರೆ, ಯಾರಾದರೂ ಬಡ ಜೋಡಿಗಳು ಕಂಡು ಬಂದರೆ ನೆಕ್ಸ್ಟ್ ದಿನದಲ್ಲಿ ನಮ್ಮನ್ನ ಬಂದು ಕಾಣ್ರಿ. ಇಲ್ಲ ಹೊಸಳ್ಳಿ ದುರ್ಗಮ್ಮ ಗುಡಿ, ಇಲ್ಲಿ ಸಿಂಧನೂರು ತಾಲೂಕು ಹೊಸಳ್ಳಿ ದುರ್ಗಮ್ಮ ಗುಡಿ ಹತ್ರ ಬಂದು ಕಮಿಟಿಯವ್ರು ಇರ್ತಾರೆ, ಅವರಿಗೆ ನಾವು ಹಿಂಗೆ ಬಡ ಜೋಡಿಗಳು ಮದುವೆ ಮಾಡಿ ಕೊಡ್ಬೇಕಂತ ಹೇಳ್ತಾ ಇದ್ದೀವಿ. ಮಾಡಿ ಕೊಡ್ತೀರಮ್ಮ ಅಂತ ಕೇಳಿ ಖಂಡಿತವಾಗಿ ನಮ್ಮ ಕೈಲಿ ಆದ್ರೆ ಮಾಡೇ ಕೊಡ್ತೀವಿ. ಈ ವರ್ಷ 5 ಆಗಿದ್ದಾವೆ, ನೆಕ್ಸ್ಟ್ ವರ್ಷ 10 ಆದರೂ ನಾವು ಮಾಡಿ ಕೊಡೋಷ್ಟು ನಮಗೆ ಧೈರ್ಯ ಇದೆ. ಯಾಕಂದರೆ ನಾವು ಭಿಕ್ಷಾಟನೆ ಮಾಡಿ ದುಡ್ಡಲ್ಲಿ ನಾವು ಮದುವೆ ಮಾಡಿ ಕೊಡ್ತೀವಿ. ನಾವು ಯಾರ್ದು ದೊಡ್ಡವ್ರಿಗಾಗಿ ಕೈ ಚಾಚಿಲ್ಲ, ನಮಗೆ ಕೊಡ್ರಿ ಸರ್, ನಮಗಿದು ಕೊಡ್ರಿ ಸರ್ ಅಂತ. ನಮಸ್ತೆ.